ಬೀದರ್ನಲ್ಲಿ ಬ್ಯಾಂಕ್ ದರೋಡೆ ಆಗಿತ್ತು. ಹಣದ ಪೆಟ್ಟಿಗೆಯನ್ನ ಸಮೇತವಾಗಿ ಒಬ್ಬನ ಮೇಲೆ ಫೈರಿಂಗ್ ಅನ್ನ ಮಾಡಿ ಎಸ್ಕೇಪ್ ಆಗಿದ್ದಂತ ದುರುಳರು. ಆ ಘಟನೆಗೆ ನಾಳೆಗೆ 1 ತಿಂಗಳಾಗ್ತಾ ಇದೆ. ಬೀದರ್ ಬ್ಯಾಂಕ್ ರಾಬರಿ ವಿಚಾರವಾಗಿ ನಾಳೆ 1 ತಿಂಗಳಾಗುತ್ತೆ. 30 ದಿನಗಳ ಬಳಿಕ ಆರೋಪಿಗಳ ಗುರುತು ಪತ್ತೆ ಆಗಿದೆ. 5 ಲಕ್ಷ ಬಹುಮಾನವನ್ನ ಕೂಡ ಘೋಷಣೆ ಮಾಡಿದ್ದಾರೆ ಪೊಲೀಸರು. ಆರೋಪಿಗಳ ಮಾಹಿತಿಯನ್ನ ಕೊಟ್ಟವರಿಗೆ ಆರೋಪಿಗಳ ಪತ್ತೆಗೆ ಹೊಸ ಪ್ಲಾನ್ ಅನ್ನ ಮಾಡಿದ್ರು ನೋಡಿ ಇವರೇ. ಕೊನೆಗೂ ಇವರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆದ್ರೆ ಎಲ್ಲಿದ್ದಾರೆ ಅನ್ನೋದು ಮಾತ್ರ ಇನ್ನೂ ಮಾಹಿತಿ ಇಲ್ಲ. ಹಾಗಾಗಿ 5 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ. ಯಾರು ಆರೋಪಿಗಳ ಸುಳಿವನ್ನ ಕೊಡ್ತಾರೋ ಅವ್ರಿಗೆ 5 ಲಕ್ಷ ರೂಪಾಯಿ. ನೋಡಿ ಫೋಟೋ ನೋಡ್ಕೊಳ್ಳಿ ಚೆನ್ನಾಗಿ. 5 ಲಕ್ಷ ಕ್ಯಾಶ್ ರಿವಾರ್ಡ್ 5 ಲಕ್ಷ. ನೋಡಿ ಇವರಿಬ್ರು ಬೀದರ್ನಲ್ಲಿ ಹೋಗಿ ಫೈರಿಂಗ್ ಅನ್ನ ಮಾಡಿ ದುಡ್ಡನ್ನ ಎತ್ಕೊಂಡು ಹೋಗ್ತಾರೆ. ಹೈದರಾಬಾದ್ಗೆ ಹೋಗ್ತಾರೆ. ಅಲ್ಲೂ ಕೂಡ ಟ್ರಾವೆಲ್ಸ್ ಏಜೆನ್ಸಿಯ ಮ್ಯಾನೇಜರ್ ಮೇಲೆ ಫೈರಿಂಗ್ ಮಾಡಿ ಅಲ್ಲಿಂದನೂ ಎಸ್ಕೇಪ್ ಆಗಿರ್ತಾರೆ. ಹಾಗಾಗಿ ತೆಲಂಗಾಣ ಪೊಲೀಸರಿಗೂ ಅವಶ್ಯಕತೆ ಇದೆ, ಈ ಕಡೆ ಕರ್ನಾಟಕ ಪೊಲೀಸರಿಗೂ ಕೂಡ ಇವರಿಬ್ಬರ ಅವಶ್ಯಕತೆ ಇದೆ. ಸೊ ಬೀದರ್ ಪೊಲೀಸರು ಈಗ 5 ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ ಪೊಲೀಸ್ ಇಲಾಖೆ ವತಿಯಿಂದ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲಿಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಇವರಿಬ್ಬರ ಗುರುತು ಪತ್ತೆಗೋಸ್ಕರ 5 ಲಕ್ಷ ರೂಪಾಯಿ ಅಂದ್ರೆ ಇನ್ನೆಂಥ ಚಾಲಾಕಿಗಳಿರ್ಬೇಕು ಇವರು. ಯಾರ ಕಣ್ಣಿಗೂ ಕೂಡ ಸಿಗದೆ, ಯಾವುದೇ ರೀತಿಯ ತನಿಖೆಗೂ ಕೂಡ ಇವರು ಪತ್ತೆ ಆಗದೆ ತಲೆಮರೆಸ್ಕೊಂಡಿದ್ದಾರೆ. ಇಷ್ಟು ದಿನ ಯಾವ ರೀತಿಯಾಗಿ ತನಿಖೆ ನಡೀತಾ ಇತ್ತು, ಇನ್ನು ಮುಂದೆ ತನಿಖೆಯ ಹಂತ ಯಾವ ರೀತಿಯಾಗಿ ಇರುತ್ತೆ? ಯಾಕಂದ್ರೆ ಈಗ ಕೊನೆಗೂ ಅವರ ಗುರುತು ಪತ್ತೆ ಆಗಿರೋದು. ಮಲ್ಲಿಕಾರ್ಜುನ್. ಹೌದು ನಾಗೇಂದ್ರ, ನಿಜಕ್ಕೂ ಬೀದರ್ ನಡೆದಂತ ಬ್ಯಾಂಕ್ ದರೋಡೆಯಿಂದ ಇಡೀ ರಾಜ್ಯದ ಜನರಲ್ಲಿ ಒಂದ್ ಕಡೆ ಗಟ್ಟಿದ್ರು ಅಂತ ಹೇಳ್ಬೋದು. ಇವತ್ತು ಆ ಸಂದರ್ಭದಲ್ಲಿ ಮಂಗಳೂರಲ್ಲಿ ದರೋಡೆ ಆಯ್ತು, ಅಲ್ಲಲ್ಲಿ ದರೋಡೆ ಆಯ್ತು, ಮಂಗಳೂರು ಆರೋಪಿಗಳು ಕೂಡ ಪತ್ತೆ ಆದ್ರು. ಆದ್ರೆ ಎಲ್ಲ ಒಂದ್ ಕಡೆ ಬೀದರ್ ಆರೋಪಿಗಳು, ಬೀದರ್ ದರೋಡೆಕೋರರು ಯಾವಾಗ ಬಂಧನ ಅಂಬೋದು ಸಾಕಷ್ಟು ಒಂದು ಕುತೂಹಲ ಜನರಲ್ಲಿತ್ತು. ಆದ್ರೆ ಇನ್ನೂ ಬಂಧನ ಆಗಿಲ್ಲ. ಕಳೆದ 1 ತಿಂಗಳಿಂದ ನಾಳೆ 16 ತಾರೀಕು ಕರೆಕ್ಟ್ ಆಗಿ 1 ತಿಂಗಳಿಂದ ಈ ಒಂದು ಘಟನೆ ನಡೆದ 1 ತಿಂಗಳಾಗ್ತದೆ. ಈಗಾಗಲೇ ಬೀದರ್ನ ಸಾಕಷ್ಟು ಸುಮಾರು 5 ರಿಂದ 6 ತಂಡ ಪೊಲೀಸರು ತಂಡ ಏನದಂದ್ರೆ ಈಗಾಗಲೇ ಬಿಹಾರದಲ್ಲಿ ಆ ಠಿಕಾಣಿ ಹೂಡಿದಾರ. ಆ ಠಿಕಾಣಿ ಹೂಡಿದಂತ ಪೊಲೀಸರು ಈಗಾಗಲೇ ಆ ಒಂದು ದರೋಡೆಕೋರರಿದ್ದಾರೆ. ಅವ್ರ ಕುಟುಂಬಸ್ಥರು ಕೂಡ ವಶಕ್ಕೆ ತಗೊಂಡು ಅವರನ್ನ ಬೀದರ್ ಕರ್ಕೊಂಡು ತಂದು ವಿಚಾರಣೆ ನಡೆಸಿ ಅವರು ಜೈಲಿಗೆ ಕೂಡ ಹಾಕಿದ್ದಾರೆ. ಆ ಕುಟುಂಬಸ್ಥರ ಮಾಹಿತಿ ಮೇರೆಗೆ ಈಗಾಗಲೇ ಅಲೋಕ್ ಕುಮಾರ್ ಮತ್ತು ಅಮಿತ್ ಅಂತ ಹೇಳಿ ಇಬ್ರು ಆರೋಪಿಗಳ ಗುರುತು ಪತ್ತೆ, ಅವ್ರ ಫೋಟೋ ಕೂಡ ಪತ್ತೆ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಬಿಹಾರ ಸೇರಿದಂತೆ ಆ ಛತ್ತೀಸ್ಗಢ ಭಾಗದಲ್ಲಿ ಅವ್ರು ವಾಂಟೆಡ್ ಅಂತ ಹೇಳಿ ಪೋಸ್ಟರ್ಗಳು ಕೂಡ ಅಂಟಿಸಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ, ರಾಜ್ಯ ಪೊಲೀಸ್ ಇಲಾಖೆ ಕೂಡ ಈ ಒಂದು ಬೀದರ್ನಂತ ದರೋಡೆ ಏನ್ ಪ್ರಕರಣ ಇತ್ತು, ಬ್ಯಾಂಕ್ ATM ಹಣ ದರೋಡೆ ಪ್ರಕರಣ, ಆ ಆರೋಪಿಗಳಿಗೆ ಗುರುತು ಪತ್ತೆ ಯಾರು ಮಾಡ್ತಾರೋ ಅವ್ರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಕರ್ನಾಟಕ ಸೇರಿದಂತೆ ತೆಲಂಗಾಣ ಪೊಲೀಸರಿಗೆ ಈ ಒಂದು ಆರೋಪಿಗಳು ನಿಜಕ್ಕೂ ಸಾಕಷ್ಟು ಆರೋಪಿಗಳಿಗೆ ಗುರುತು ಪತ್ತೆ ಯಾರು ಮಾಡ್ತಾರೋ ಅವ್ರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಕರ್ನಾಟಕ ಸೇರಿದಂತೆ ತೆಲಂಗಾಣ ಪೊಲೀಸರಿಗೆ ಈ ಒಂದು ಆರೋಪಿಗಳು ನಿಜಕ್ಕೂ ಸಾಕಷ್ಟು ಒಂದು ಹಿಡಿಲೇಬೇಕಂತೇಳಿ ಚಾಲೆಂಜ್ ಆಗಿದೆ. ಅಂದ್ರೆ 2 ರಾಜ್ಯದ ಪೊಲೀಸರು ಪಣ ತೊಟ್ಟರು ಅಂತ ಹೇಳ್ಬೋದು. ವಿಶೇಷವಾಗಿ ಬೀದರ್ ಪೊಲೀಸರು, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ರಾಜ್ಯ ಸರ್ಕಾರಕ್ಕೂ ರಾಜ್ಯ ಪೊಲೀಸ್ ಇಲಾಖೆ ಸಾಕಷ್ಟು ಒಂದು ತಂಡ ರಚನೆ ಮಾಡುವ ಮೂಲಕ ಏನು ಬೀದರ್ ನಡೆದಂಥ ಹಾಡುಹಗಲೇ ಸಿನಿಮಾ ಮೀರಿಸುವಂಥ ಹಾಡುಹಗಲೇ ನಡೆದಂಥ ಬ್ಯಾಂಕ್ ದರೋಡೆಯ ಪ್ರಕರಣದ ಮೂಲ ಆರೋಪಿಗಳ ಪತ್ತೆಗಾಗಿ, ಬಂಧನಕ್ಕಾಗಿ ಒಂದು ಜಾಲನೆ ಬೀಸಿದಾರ ಅಂತ ಹೇಳ್ಬೋದು ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೀದರ್ನಲ್ಲಿ ಬ್ಯಾಂಕ್ ದರೋಡೆ ಆಗಿತ್ತು. ಹಣದ ಪೆಟ್ಟಿಗೆಯನ್ನ ಸಮೇತವಾಗಿ ಒಬ್ಬನ ಮೇಲೆ ಫೈರಿಂಗ್ ಅನ್ನ ಮಾಡಿ ಎಸ್ಕೇಪ್ ಆಗಿದ್ದಂತ ದುರುಳರು. ಆ ಘಟನೆಗೆ ನಾಳೆಗೆ 1 ತಿಂಗಳಾಗ್ತಾ ಇದೆ. ಬೀದರ್ ಬ್ಯಾಂಕ್ ರಾಬರಿ ವಿಚಾರವಾಗಿ ನಾಳೆ 1 ತಿಂಗಳಾಗುತ್ತೆ. 30 ದಿನಗಳ ಬಳಿಕ ಆರೋಪಿಗಳ ಗುರುತು ಪತ್ತೆ ಆಗಿದೆ. 5 ಲಕ್ಷ ಬಹುಮಾನವನ್ನ ಕೂಡ ಘೋಷಣೆ ಮಾಡಿದ್ದಾರೆ ಪೊಲೀಸರು. ಆರೋಪಿಗಳ ಮಾಹಿತಿಯನ್ನ ಕೊಟ್ಟವರಿಗೆ ಆರೋಪಿಗಳ ಪತ್ತೆಗೆ ಹೊಸ ಪ್ಲಾನ್ ಅನ್ನ ಮಾಡಿದ್ರು ನೋಡಿ ಇವರೇ. ಕೊನೆಗೂ ಇವರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆದ್ರೆ ಎಲ್ಲಿದ್ದಾರೆ ಅನ್ನೋದು ಮಾತ್ರ ಇನ್ನೂ ಮಾಹಿತಿ ಇಲ್ಲ. ಹಾಗಾಗಿ 5 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ. ಯಾರು ಆರೋಪಿಗಳ ಸುಳಿವನ್ನ ಕೊಡ್ತಾರೋ ಅವ್ರಿಗೆ 5 ಲಕ್ಷ ರೂಪಾಯಿ. ನೋಡಿ ಫೋಟೋ ನೋಡ್ಕೊಳ್ಳಿ ಚೆನ್ನಾಗಿ. 5 ಲಕ್ಷ ಕ್ಯಾಶ್ ರಿವಾರ್ಡ್ 5 ಲಕ್ಷ.
ನೋಡಿ, ಇವರಿಬ್ರು ಬೀದರ್ನಲ್ಲಿ ಹೋಗಿ ಫೈರಿಂಗ್ ಅನ್ನ ಮಾಡಿ ದುಡ್ಡನ್ನ ಎತ್ಕೊಂಡು ಹೋಗ್ತಾರೆ. ಹೈದರಾಬಾದ್ಗೆ ಹೋಗ್ತಾರೆ. ಅಲ್ಲೂ ಕೂಡ ಟ್ರಾವೆಲ್ಸ್ ಏಜೆನ್ಸಿಯ ಮ್ಯಾನೇಜರ್ ಮೇಲೆ ಫೈರಿಂಗ್ ಮಾಡಿ ಅಲ್ಲಿಂದನೂ ಎಸ್ಕೇಪ್ ಆಗಿರ್ತಾರೆ. ಹಾಗಾಗಿ ತೆಲಂಗಾಣ ಪೊಲೀಸರಿಗೂ ಅವಶ್ಯಕತೆ ಇದೆ, ಈ ಕಡೆ ಕರ್ನಾಟಕ ಪೊಲೀಸರಿಗೂ ಕೂಡ ಇವರಿಬ್ಬರ ಅವಶ್ಯಕತೆ ಇದೆ. ಸೊ ಬೀದರ್ ಪೊಲೀಸರು ಈಗ 5 ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ ಪೊಲೀಸ್ ಇಲಾಖೆ ವತಿಯಿಂದ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲಿಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಇವರಿಬ್ಬರ ಗುರುತು ಪತ್ತೆಗೋಸ್ಕರ 5 ಲಕ್ಷ ರೂಪಾಯಿ ಅಂದ್ರೆ ಇನ್ನೆಂಥ ಚಾಲಾಕಿಗಳಿರ್ಬೇಕು ಇವರು, ಯಾರ ಕಣ್ಣಿಗೂ ಕೂಡ ಸಿಗದೆ ಯಾವುದೇ ರೀತಿಯ ತನಿಖೆಗೂ ಕೂಡ ಇವರು ಪತ್ತೆ ಆಗದೆ ತಲೆ ಮರೆಸ್ಕೊಂಡಿದ್ದಾರೆ. ಇಷ್ಟು ದಿನ ಯಾವ ರೀತಿಯಾಗಿ ತನಿಖೆ ನಡೀತಾ ಇತ್ತು, ಇನ್ನು ಮುಂದೆ ತನಿಖೆಯ ಹಂತ ಯಾವ ರೀತಿಯಾಗಿ ಇರುತ್ತೆ? ಯಾಕಂದ್ರೆ ಈಗ ಕೊನೆಗೂ ಅವರ ಗುರುತು ಪತ್ತೆ ಆಗಿರೋದು. ಮಲ್ಲಿಕಾರ್ಜುನ್. ಹೌದು ನಾಗೇಂದ್ರ, ನಿಜಕ್ಕೂ ಬೀದರ್ ನಡೆದಂತ ಬ್ಯಾಂಕ್ ದರೋಡೆಯಿಂದ ಇಡೀ ರಾಜ್ಯದ ಜನರೆಲ್ಲ ಒಂದ್ ಕಡೆ ಗಟ್ಟಿದ್ರು ಅಂತ ಹೇಳ್ಬೋದು. ಇವತ್ತು ಆ ಸಂದರ್ಭದಲ್ಲಿ ಮಂಗಳೂರಲ್ಲಿ ದರೋಡೆ ಆಯ್ತು, ಅಲ್ಲಲ್ಲಿ ದರೋಡೆ ಆಯ್ತು, ಮಂಗಳೂರು ಆರೋಪಿಗಳು ಕೂಡ ಪತ್ತೆ ಆದ್ರು. ಆದ್ರೆ ಎಲ್ಲ ಒಂದ್ ಕಡೆ ಬೀದರ್ ಆರೋಪಿಗಳು, ಬೀದರ್ ದರೋಡೆಕೋರರು ಯಾವಾಗ ಬಂಧನ ಅನ್ನೋದು ಸಾಕಷ್ಟು ಒಂದು ಕುತೂಹಲ ಜನರಲ್ಲಿತ್ತು. ಆದ್ರೆ ಇನ್ನೂ ಬಂಧನ ಆಗಿಲ್ಲ. ಕಳೆದ 1 ತಿಂಗಳಿಂದ ನಾಳೆ 16 ತಾರೀಕು ಕರೆಕ್ಟ್ ಆಗಿ 1 ತಿಂಗಳಿಂದ ಈ ಒಂದು ಘಟನೆ ನಡೆದ 1 ತಿಂಗಳಾಗ್ತದೆ. ಈಗಾಗಲೇ ಬೀದರ್ನ ಸಾಕಷ್ಟು ಸುಮಾರು 5 ರಿಂದ 6 ತಂಡ ಪೊಲೀಸರು ತಂಡ ಏನದಂದ್ರೆ ಈಗಾಗಲೇ ಬಿಹಾರದಲ್ಲಿ ಆ ಠಿಕಾಣಿ ಹೂಡಿದಾರ. ಆ ಠಿಕಾಣಿ ಹೂಡಿದಂತ ಪೊಲೀಸರು ಈಗಾಗಲೇ ಆ ಒಂದು ದರೋಡೆಕೋರರಿದ್ದಾರೆ, ಅವ್ರ ಕುಟುಂಬಸ್ಥರು ಕೂಡ ವಶಕ್ಕೆ ತಗೊಂಡು ಅವರನ್ನ ಬೀದರ್ ಕರ್ಕೊಂಡು ತಂದು ವಿಚಾರಣೆ ನಡೆಸಿ ಅವರು ಜೈಲಿಗೆ ಕೂಡ ಹಾಕಿದ್ದಾರೆ. ಆ ಕುಟುಂಬಸ್ಥರ ಮಾಹಿತಿ ಮೇರೆಗೆ ಈಗಾಗಲೇ ಅಲೋಕ್ ಕುಮಾರ್ ಮತ್ತು ಅಮಿತ್ ಅಂತ ಹೇಳಿ ಇಬ್ರು ಆರೋಪಿಗಳ ಗುರುತು ಪತ್ತೆ, ಅವ್ರ ಫೋಟೋ ಕೂಡ ಪತ್ತೆ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಬಿಹಾರ ಸೇರಿದಂತೆ ಆ ಛತ್ತೀಸ್ಗಢ ಭಾಗದಲ್ಲಿ ಅವ್ರು ವಾಂಟೆಡ್ ಅಂತ ಹೇಳಿ ಪೋಸ್ಟರ್ಗಳು ಕೂಡ ಅಂಟಿಸಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ, ರಾಜ್ಯ ಪೊಲೀಸ್ ಇಲಾಖೆ ಕೂಡ ಈ ಒಂದು ಬೀದರ್ನಂತ ದರೋಡೆ ಏನ್ ಪ್ರಕರಣ ಇತ್ತು, ಬ್ಯಾಂಕ್ ATM ಹಣ ದರೋಡೆ ಪ್ರಕರಣ, ಆ ಆರೋಪಿಗಳಿಗೆ ಗುರುತು ಪತ್ತೆ ಯಾರು ಮಾಡ್ತಾರೋ ಅವ್ರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಕರ್ನಾಟಕ ಸೇರಿದಂತೆ ತೆಲಂಗಾಣ ಪೊಲೀಸರಿಗೆ ಈ ಒಂದು ಆರೋಪಿಗಳು ನಿಜಕ್ಕೂ ಸಾಕಷ್ಟು ಆರೋಪಿಗಳಿಗೆ ಗುರುತು ಪತ್ತೆ ಯಾರು ಮಾಡ್ತಾರೋ ಅವ್ರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಕರ್ನಾಟಕ ಸೇರಿದಂತೆ ತೆಲಂಗಾಣ ಪೊಲೀಸರಿಗೆ ಈ ಒಂದು ಆರೋಪಿಗಳು ನಿಜಕ್ಕೂ ಸಾಕಷ್ಟು ಒಂದು ಹಿಡಿಲೇಬೇಕಂತ ಹೇಳಿ ಚಾಲೆಂಜ್ ಆಗಿದೆ. ಅಂದ್ರೆ ಎರಡೂ ರಾಜ್ಯದ ಪೊಲೀಸರು ಪಣ ತೊಟ್ಟರು ಅಂತ ಹೇಳ್ಬೋದು. ವಿಶೇಷವಾಗಿ ಬೀದರ್ ಪೊಲೀಸರು, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ರಾಜ್ಯ ಸರ್ಕಾರಿಗೂ ರಾಜ್ಯ ಪೊಲೀಸ್ ಇಲಾಖೆ ಸಾಕಷ್ಟು ಒಂದು ತಂಡ ರಚನೆ ಮಾಡುವ ಮೂಲಕ ಏನು ಬೀದರ್ ನಡೆದಂತ ಹಾಡುಹಗಲೇ ಸಿನಿಮಾ ಮೀರಿಸುವಂತ ಹಾಡುಹಗಲೇ ನಡೆದಂತ ಬ್ಯಾಂಕ್ ದರೋಡೆಯ ಪ್ರಕರಣದ ಮೂಲ ಆರೋಪಿಗಳ ಪತ್ತೆಗಾಗಿ, ಬಂಧನಕ್ಕಾಗಿ ಒಂದು ಜಾಲನೆ ಬೀಸಿದಾರ ಅಂತ ಹೇಳ್ಬೋದು ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೀದರ್ನಲ್ಲಿ ಬ್ಯಾಂಕ್ ದರೋಡೆ ಆಗಿತ್ತು. ಹಣದ ಪೆಟ್ಟಿಗೆಯನ್ನ ಸಮೇತವಾಗಿ ಒಬ್ಬನ ಮೇಲೆ ಫೈರಿಂಗ್ ಅನ್ನ ಮಾಡಿ ಎಸ್ಕೇಪ್ ಆಗಿದ್ದಂತಹ ದುರುಳರು. ಆ ಘಟನೆಗೆ ನಾಳೆಗೆ 1 ತಿಂಗಳಾಗ್ತಾ ಇದೆ. ಬೀದರ್ ಬ್ಯಾಂಕ್ ರಾಬರಿ ವಿಚಾರವಾಗಿ ನಾಳೆ 1 ತಿಂಗಳಾಗುತ್ತೆ. 30 ದಿನಗಳ ಬಳಿಕ ಆರೋಪಿಗಳ ಗುರುತು ಪತ್ತೆ ಆಗಿದೆ. 5 ಲಕ್ಷ ಬಹುಮಾನವನ್ನ ಕೂಡ ಘೋಷಣೆ ಮಾಡಿದ್ದಾರೆ ಪೊಲೀಸರು. ಆರೋಪಿಗಳ ಮಾಹಿತಿಯನ್ನ ಕೊಟ್ಟವರಿಗೆ, ಆರೋಪಿಗಳ ಪತ್ತೆಗೆ ಹೊಸ ಪ್ಲಾನ್ ಅನ್ನ ಮಾಡಿದ್ರು ನೋಡಿ ಇವರೇ. ಕೊನೆಗೂ ಇವರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆದ್ರೆ ಎಲ್ಲಿದ್ದಾರೆ ಅನ್ನೋದು ಮಾತ್ರ ಇನ್ನೂ ಮಾಹಿತಿ ಇಲ್ಲ. ಹಾಗಾಗಿ 5 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ. ಯಾರು ಆರೋಪಿಗಳ ಸುಳಿವನ್ನ ಕೊಡ್ತಾರೋ ಅವ್ರಿಗೆ 5 ಲಕ್ಷ ರೂಪಾಯಿ. ನೋಡಿ, ಫೋಟೋ ನೋಡ್ಕೊಳ್ಳಿ ಚೆನ್ನಾಗಿ. 5 ಲಕ್ಷ ಕ್ಯಾಶ್ ರಿವಾರ್ಡ್, 5 ಲಕ್ಷ. ನೋಡಿ, ಇವರಿಬ್ರು ಬೀದರ್ನಲ್ಲಿ ಹೋಗಿ ಫೈರಿಂಗ್ ಅನ್ನ ಮಾಡಿ ದುಡ್ಡನ್ನ ಎತ್ಕೊಂಡು ಹೋಗ್ತಾರೆ. ಹೈದರಾಬಾದ್ಗೆ ಹೋಗ್ತಾರೆ. ಅಲ್ಲೂ ಕೂಡ ಟ್ರಾವೆಲ್ಸ್ ಏಜೆನ್ಸಿಯ ಮ್ಯಾನೇಜರ್ ಮೇಲೆ ಫೈರಿಂಗ್ ಮಾಡಿ ಅಲ್ಲಿಂದನೂ ಎಸ್ಕೇಪ್ ಆಗಿರ್ತಾರೆ. ಹಾಗಾಗಿ ತೆಲಂಗಾಣ ಪೊಲೀಸರಿಗೂ ಅವಶ್ಯಕತೆ ಇದೆ, ಈ ಕಡೆ ಕರ್ನಾಟಕ ಪೊಲೀಸರಿಗೂ ಕೂಡ ಇವರಿಬ್ಬರ ಅವಶ್ಯಕತೆ ಇದೆ. ಸೊ ಬೀದರ್ ಪೊಲೀಸರು ಈಗ 5 ಲಕ್ಷ ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ ಪೊಲೀಸ್ ಇಲಾಖೆ ವತಿಯಿಂದ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲಿಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಇವರಿಬ್ಬರ ಗುರುತು ಪತ್ತೆಗೋಸ್ಕರ 5 ಲಕ್ಷ ರೂಪಾಯಿ ಅಂದ್ರೆ ಇನ್ನೆಂಥ ಚಾಲಾಕಿಗಳಿರ್ಬೇಕು ಇವರು, ಯಾರ ಕಣ್ಣಿಗೂ ಕೂಡ ಸಿಗದೆ ಯಾವುದೇ ರೀತಿಯ ತನಿಖೆಗೂ ಕೂಡ ಇವರು ಪತ್ತೆ ಆಗದೆ ತಲೆ ಮರೆಸ್ಕೊಂಡಿದ್ದಾರೆ. ಇಷ್ಟು ದಿನ ಯಾವ ರೀತಿಯಾಗಿ ತನಿಖೆ ನಡೀತಾ ಇತ್ತು, ಇನ್ನು ಮುಂದೆ ತನಿಖೆಯ ಹಂತ ಯಾವ ರೀತಿಯಾಗಿ ಇರುತ್ತೆ? ಯಾಕಂದ್ರೆ ಈಗ ಕೊನೆಗೂ ಅವರ ಗುರುತು ಪತ್ತೆ ಆಗಿರೋದು. ಮಲ್ಲಿಕಾರ್ಜುನ್.
ಹೌದು ನಾಗೇಂದ್ರ, ನಿಜಕ್ಕೂ ಬೀದರ್ ನಡೆದಂತ ಬ್ಯಾಂಕ್ ದರೋಡೆಯಿಂದ ಇಡೀ ರಾಜ್ಯದ ಜನರೆಲ್ಲ ಒಂದ್ ಕಡೆ ಗಟ್ಟಿದ್ರು ಅಂತ ಹೇಳ್ಬೋದು. ಇವತ್ತು ಆ ಸಂದರ್ಭದಲ್ಲಿ ಮಂಗಳೂರಲ್ಲಿ ದರೋಡೆ ಆಯ್ತು, ಅಲ್ಲಲ್ಲಿ ದರೋಡೆ ಆಯ್ತು, ಮಂಗಳೂರು ಆರೋಪಿಗಳು ಕೂಡ ಪತ್ತೆ ಆದ್ರು. ಅವ್ರು ಎಲ್ಲ ಒಂದ್ ಕಡೆ ಬೀದರ್ ಆರೋಪಿಗಳು, ಬೀದರ್ ದರೋಡೆಕೋರರು ಯಾವಾಗ ಬಂಧನ ಅನ್ನೋದು ಸಾಕಷ್ಟು ಒಂದು ಕುತೂಹಲ ಜನರಲ್ಲಿತ್ತು. ಆದ್ರೆ ಇನ್ನೂ ಬಂಧನ ಆಗಿಲ್ಲ. ಕಳೆದ ಒಂದು ತಿಂಗಳಿಂದ ನಾಳೆ 16 ತಾರೀಕು ಕರೆಕ್ಟ್ ಆಗಿ ಒಂದು ತಿಂಗಳೇನಾದ್ರು ಈ ಒಂದು ಘಟನೆ ನಡೆದ ಒಂದು ತಿಂಗಳಾಗ್ತದೆ. ಈಗಾಗಲೇ ಬೀದರ್ನ ಸಾಕಷ್ಟು ಸುಮಾರು 5 ರಿಂದ 6 ತಂಡ ಪೊಲೀಸರು ತಂಡ ಏನಾದ್ರು ಈಗಾಗಲೇ ಬಿಹಾರದಲ್ಲಿ ಆ ಠಿಕಾಣಿ ಹೂಡಿದಾರ. ಆ ಠಿಕಾಣಿ ಹೂಡಿದಂತ ಪೊಲೀಸರು ಈಗಾಗಲೇ ಆ ಒಂದು ದರೋಡೆಕೋರರಿದ್ದಾರೆ. ಅವ್ರ ಕುಟುಂಬಸ್ಥರು ಕೂಡ ವಶಕ್ಕೆ ತಗೊಂಡು ಅವರನ್ನ ಬೀದರ್ ಕರ್ಕೊಂಡು ಬಂದು ವಿಚಾರಣೆ ನಡೆಸಿ ಅವರು ಜೈಲಿಗೆ ಕೂಡ ಹಾಕಿದ್ದಾರೆ. ಆ ಕುಟುಂಬಸ್ಥರ ಮಾಹಿತಿ ಮೇರೆಗೆ ಈಗಾಗಲೇ ಅಲೋಕ್ ಕುಮಾರ್ ಮತ್ತು ಅಮಿತ್ ಅಂತ ಹೇಳಿ ಇಬ್ರು ಆರೋಪಿಗಳ ಗುರುತು ಪತ್ತೆ, ಅವ್ರ ಫೋಟೋ ಕೂಡ ಪತ್ತೆ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಬಿಹಾರ ಸೇರಿದಂತೆ ಛತ್ತೀಸ್ಗಢ ಭಾಗದಲ್ಲಿ ಅವ್ರು ವಾಂಟೆಡ್ ಅಂತ ಹೇಳಿ ಪೋಸ್ಟರ್ಗಳು ಕೂಡ ಅಂಟಿಸಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ, ರಾಜ್ಯ ಪೊಲೀಸ್ ಇಲಾಖೆ ಕೂಡ ಈ ಒಂದು ಬೀದರ್ನಂತ ದರೋಡೆ ಏನ್ ಪ್ರಕರಣ ಇತ್ತು, ಬ್ಯಾಂಕ್ ATM ಹಣ ದರೋಡೆ ಪ್ರಕರಣ, ಆ ಆರೋಪಿಗಳಿಗೆ ಗುರುತು ಪತ್ತೆ ಯಾರು ಮಾಡ್ತಾರೋ ಅವ್ರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಕರ್ನಾಟಕ ಸೇರಿದಂತೆ ತೆಲಂಗಾಣ ಪೊಲೀಸರಿಗೆ ಈ ಒಂದು ಆರೋಪಿಗಳು ನಿಜಕ್ಕೂ ಸಾಕಷ್ಟು ಆರೋಪಿಗಳಿಗೆ ಗುರುತು ಪತ್ತೆ ಯಾರು ಮಾಡ್ತಾರೋ ಅವ್ರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಕರ್ನಾಟಕ ಸೇರಿದಂತೆ ತೆಲಂಗಾಣ ಪೊಲೀಸರಿಗೆ ಈ ಒಂದು ಆರೋಪಿಗಳು ನಿಜಕ್ಕೂ ಸಾಕಷ್ಟು ಒಂದು ಹಿಡಿಲೇಬೇಕಂತ ಹೇಳಿ ಚಾಲೆಂಜ್ ಆಗಿದೆ. ಅಂದ್ರೆ ಎರಡೂ ರಾಜ್ಯದ ಪೊಲೀಸರು ಪಣ ತೊಟ್ಟರು ಅಂತ ಹೇಳ್ಬೋದು. ವಿಶೇಷವಾಗಿ ಬೀದರ್ ಪೊಲೀಸರು, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ರಾಜ್ಯ ಸರ್ಕಾರಕ್ಕೂ ರಾಜ್ಯ ಪೊಲೀಸ್ ಇಲಾಖೆ ಸಾಕಷ್ಟು ಒಂದು ತಂಡ ರಚನೆ ಮಾಡುವ ಮೂಲಕ ಏನು ಬೀದರ್ ನಡೆದಂಥ ಹಾಡುಹಗಲೇ ಸಿನಿಮಾ ಮೀರಿಸುವಂಥ ಹಾಡುಹಗಲೇ ನಡೆದಂಥ ಬ್ಯಾಂಕ್ ದರೋಡೆಯ ಪ್ರಕರಣದ ಮೂಲ ಆರೋಪಿಗಳ ಪತ್ತೆಗಾಗಿ, ಬಂಧನಕ್ಕಾಗಿ ಒಂದು ಜಾಲನೆ ಬೀಸಿದ್ದಾರೆ ಅಂತ ಹೇಳ್ಬೋದು ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ.